ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಂತ ಡಿಕೆ ಸುರೇಶ್ ಏರ್ಪೋರ್ಟ್ನಲ್ಲಿ ಖುಷಿಯಾಗಿ ಕಾಣಿಸಿಕೊಂಡಂತ ಸುರೇಶ್ ಬ್ರದರ್ ಸಿಎಂ ಆಗ್ತಾರೆ ಅಂದ್ರೆ ಖುಷಿ ಆಗಲ್ವಾ? ಯಾವುದೇ ಪ್ರತಿಕ್ರಿಯೆ ಕೊಡದೆ ಡಿಕೆ ಸುರೇಶ್ ತೆರಳಿದ್ದಾರೆ. ಏರ್ಪೋರ್ಟ್ನಿಂದ ಮನೆಗೆ ಬರ್ತಿರುವಂತ ಡಿಕೆ ಸುರೇಶ್ ಕೇವಲ ಥ್ಯಾಂಕ್ ಯು ಅಂತೇಳಿ ಹೇಳಿ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್. ಡಿಕೆ ಶಿವಕುಮಾರ್ ಮಾತ್ರ ಇನ್ನೂ ದೆಹಲಿಯಲ್ಲೇ ಟಿಕ್ಕಾಣಿ ಹೂಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯವರ ಕಂಡೀಷನ್ಸ್ಗೆ ಡಿಕೆ ಶಿವಕುಮಾರ್ ಅವರು ಆಬ್ಜೆಕ್ಷನ್ ಒಂದಷ್ಟು ಖ್ಯಾತೆ ತೆಗೆದಿದ್ದಾರೆ. ಹಾಗಾಗಿ ಅಲ್ಲೇ ಉಳ್ಕೊಂಡಿರುವಂಥದ್ದು. ಸದ್ಯ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ನಗು ಮುಖದಲ್ಲೇ ನಗ್ನಗ್ತಾ ಬಂದಿರುವಂಥದ್ದು. ರಿಯಾಕ್ಟ್ ಮಾಡಿಲ್ಲ, ಹಾಗೆ ಹೊರಟೋಗಿದ್ದಾರೆ. ಬಟ್ ಅವರ ಸಹೋದರ ಸಿಎಂ ಆಗ್ತಿದ್ದಾರಲ್ಲ, ಆ ಖುಷಿಯಲ್ಲಿರೋದಂತೂ ನಿಜ. ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಹಾಗೆ ಹೊರಟು ಹೋಗಿದ್ದಾರೆ ಡಿಕೆ ಸುರೇಶ್ ಅವರು. ಇನ್ನು ಡಿಕೆ ಶಿವಕುಮಾರ್ ಮಾತ್ರ ಇನ್ನೂ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಕಾರಣ ಅವರು ಒಂದಷ್ಟು ಡೌಟ್ಸ್ಗಳು, ಒಂದಷ್ಟು ಲಿಸ್ಟ್ ಏನಿದೆ ಅದೆಲ್ಲವನ್ನು ಕನ್ಫರ್ಮ್ ಮಾಡ್ಕೊಂಡು ಬರಬೇಕಿದೆ. ಹಾಗಾಗಿ ಅವರಲ್ಲೇ ಉಳ್ಕೊಂಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವ್ರನ್ನ ರಿಯಾಕ್ಟ್ ಮಾಡಿ ಅಂದಾಗ ಜಸ್ಟ್ ಒಂದು ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಟಿರುವಂಥದ್ದು. ಡಿಕೆ ಸುರೇಶ್ ಅವರು ಬೇರೆ ಏನು ರಿಯಾಕ್ಟ್ ಮಾಡೋದಕ್ಕೆ ಇಷ್ಟಪಟ್ಟಿಲ್ಲ. ಬಟ್ ಖುಷಿ ಇದೆ, ಅವರಿಗೆ ಸಂಭ್ರಮ ಇದ್ದೇ ಇದೆ. ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡಿರುವಂಥ ಡಿಕೆ ಸುರೇಶ್ ಅವರು ಜಸ್ಟ್ ಒಂದು ಥ್ಯಾಂಕ್ ಯು ಹೇಳ್ತಾ ಅಲ್ಲಿಂದ ಪಾಸ್ ಆಗಿದ್ದಾರೆ. ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊತಾರೆ ಅದರಂತೆ ಶಿರಸ ವಹಿಸಿ ಪಾಲಿಸುವಂಥ ಒಂದು ಕಟ್ಟಾಳು ನಾವುಗಳು. ಇವತ್ತು ನಾವೆಲ್ಲ ಗ್ರೌಂಡ್ ಸೋಲ್ಜರ್ಸ್ ಅಂತ ಏನು ಹೇಳ್ತಾರೆ ಅದೇ ರೀತಿ ಕಾರ್ಯಕರ್ತನಾಗಿ ಕೆಲಸ ಮಾಡೋಂಥದ್ದನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಜನರ ಆಶೀರ್ವಾದದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಬಿಟ್ಟರೆ ಮತ್ತೊಂದಿಲ್ಲ. ಇವತ್ತು ನೀವು ಅಪೇಕ್ಷೆ ಪಟ್ಟಂಗೆ ಯಾವುದೇ ರೀತಿಯ ಕಾಮೆಂಟ್ಸ್ಗಳನ್ನು ನಾನು ಮಾಡ್ಲಿಕ್ಕೆ ಹೋಗಲ್ಲ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಲಿಷ್ಠವಾಗಿದೆ, ಒಳ್ಳೆ ನಿರ್ಧಾರಗಳು ತೆಗೆದುಕೊಳ್ತಾರೆ, ಕಾದ್ ನೋಡೋಣ. ಎಲ್ಲಿ ತಡ ಮಾಡಿದ್ದಾರೆ? ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊತಾರೆ ಅಂತ ಅವತ್ತಿಂದನೂ ಹೇಳ್ತಾ ಇದೀವಲ್ಲ. ಇಕ್ಬಾಲ್ ಹುಸೇನ್ ಏನು ಹೇಳ್ತಾರೆ? ಶುಭಗಳಿಗೆ ಈಗ ಬಂದಿದೆ ಅಂತ ಹೇಳ್ತಾರೆ ಇಕ್ಬಾಲ್ ಹುಸೇನ್ ಅವರು, ಶಾಸಕರಂತ. ಅವ್ರನ್ನೇ ಕೇಳಬೇಕು. ನಾನು ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನನಗೆ ಹೈಕಮಾಂಡ್ ಅವರು ನೋಟಿಸ್ ಕೊಟ್ಟಿರೋದ್ರಿಂದ ನಾನು ಅದನ್ನ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಿನ್ನೆಯಿಂದ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರು ಯಾವುದೇ ಮಾಧ್ಯಮಗಳು ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ. ಒಳ್ಳೇದಲ್ವಾ? ಯಾವ ಕಾರಣಕ್ಕೆ ಅಂತ ಕೆಲಸ ಮಾಡೋಣ, ಜನರ ಜೊತೆ ಕೆಲಸ ಮಾಡಿ ತೋರಿಸ್ಬೇಕಲ್ವಾ? ನಾಯಕತ್ವ ಬದಲಾವಣೆ ಬಗ್ಗೆ ಯಾವ ಮಾಧ್ಯಮದ ಪ್ರಶ್ನೆಗೆ ಯಾರು ಸಹ ಉತ್ತರ ಕೊಡ್ತಾ ಇಲ್ಲ ಅಂತ ನೆನ್ನೆಲ್ಲ ಇಷ್ಟೊಂದೆಲ್ಲ ಅವ್ರನ್ನೇ ಕೇಳಬೇಕು, ನಾನೇನು ಹೇಳಿ. ಇಷ್ಟೆಲ್ಲ ಆದಾಗ ಯಾರು ಮಾಧ್ಯಮ ಯಾಕೆ ಸರ್ ರಿಯಾಕ್ಷನ್ ಕೊಡ್ತಾ ಇಲ್ಲ? ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಎಲ್ಲೋ ಹಂಚಿಕೆ ಮಾಡಬೇಡಿ ಅಂತ ಹೈಕಮಾಂಡ್ ಸೂಚನೆ ಆಗಿದೆ. ಅವ್ರನ್ನೇ ಕೇಳಬೇಕು. ಯಾಕೆ ಯಾರು ಏನ್ ಹೇಳೋದಂತ ಅವಶ್ಯಕತೆ ಏನಿದೆ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯ ಜನರ ಆಶೀರ್ವಾದ ಇದೆ, ಅದರಂತೆ ಕೆಲಸ ಮಾಡಬೇಕು. ಕೆಲಸ ಮಾಡ್ತೇವೆ ನಮ್ಮ ಮಾತನ್ನ ಮಾತ್ರ ಹೇಳ್ಬಲ್ಲ. ನಿಮ್ಗೆ ಒಳ್ಳೆ ಒಂದು ವಿಶ್ವಾಸದಲ್ಲಿ ಜನರನ್ನ ಸಮಸ್ಯೆಗಳನ್ನು ಆಲಿಸುವಂತ ಒಂದು ಪ್ರಯತ್ನದಲ್ಲಿ ಕಿವಿ ಕೊಟ್ಟು ನೆಲದಲ್ಲಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಹೇಶ್. ಒಂದ್ ಕಡೆ ಡಿಕೆ ಸುರೇಶ್ ಕೂಡ ಏರ್ಪೋರ್ಟಿಗೆ ಬಂದಿಳಿದ್ರು, ಏನೂ ರಿಯಾಕ್ಟ್ ಮಾಡಿಲ್ಲ. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಟೀಮ್ ಏರ್ಪೋರ್ಟಿಗೆ ಬಂದಿಳಿದಾಗ ಕುಣಿಗಲ್ ರಂಗನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಹೈಕಮಾಂಡ್ ಏನ್ ಜವಾಬ್ದಾರಿ ಕೊಟ್ಟಿದ್ಯೋ ಅದನ್ನ ನಿಭಾಯಿಸ್ತೀವಿ ಅಂತ ಅಷ್ಟೇ, ಏನು ಗುಟ್ಟು ಬಿಟ್ಕೊಟ್ಟಿಲ್ಲ ಯಾರು ಕೂಡ. ಎಷ್ಟೋಕೆ ಏನು ರಾಜ್ಯದ ರಾಜಕಾರಣ ಅಂದ್ರೆ ಸಿಎಂ ಕುರ್ಚಿ ಕಾದಾಟ ಏನಿದೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿತ್ತು. ಆದ್ರೆ ಅಲ್ಲೂ ಸಹ ಯಾವುದೇ ರೀತಿಯಾದಂತ ಒಂದು ತಾರ್ಕಿಕವಾಗಿ ಅಂತ್ಯನ ಕಾಣುದಿಲ್ಲ. ಅಂದ್ರೆ ಯಾವ ರೀತಿ ಅಂತಂದ್ರೆ ಗೋಡೆ ಮೇಲೆ ದೀಪ ಇಟ್ಟಂತ ಪರಿಸ್ಥಿತಿ ಈಗ ರಾಜ್ಯ ರಾಜಕಾರಣದಲ್ಲಿ ಎದುರಾಗಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ತಂಡ HL ನಿಂದ ದೆಹಲಿಗೆ ಹೋಗಿದ್ರೆ ಡಿಕೆ ಶಿವಕುಮಾರ್ ತಂಡದವರು ಅವರ ಗುಂಪಲ್ಲಿ ಗುರುತಿಸಿಕೊಂಡಿದ್ದಂತ ಕೆಲ ನಾಯಕರು ಬೆಂಗಳೂರು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಹೊರಟಿದ್ರು. ಆದ್ರೆ ಅಲ್ಲಿ ಕೆಲವೊಂದು ಚರ್ಚೆಗಳು ಆಗಿದ್ರು ಕೂಡ
ಅಲ್ಲಿ ಕೆಲವೊಂದು ಮಾಹಿತಿಗಳನ್ನ ಅಲ್ಲಿಂದ ಬಂದಂತಹ ಏನು ಡಿ ಕೆ ಶಿವಕುಮಾರ್ ಸಹೋದರ ಆಗಿರುವಂತಹ ಡಿ ಕೆ ಸುರೇಶ್ ಆಗಿರ್ಬೋದು, ನೆಲಮಂಗಲ ಶಾಸಕರಾಗಿರುವಂತಹ ಶ್ರೀನಿವಾಸ್ ಆಗಿರ್ಬೋದು, ಮತ್ತೆ ಕುಣಿಗಲ್ ಶಾಸಕ ರಂಗನಾಥ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ಹಂಚ್ಕೊಳ್ಳಕ್ಕೆ ಹಿಂದೆ ಸರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಹೈಕಮಾಂಡ್ ನಿಂದ ಏನು ಸಖತ್ತು ಇದೇ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯಾದಂತ ವಿಚಾರಗಳನ್ನ ಮಾಧ್ಯಮದ ಮುಂದೆ ಮತ್ತೆ ಇನ್ನಿತರ ವ್ಯಕ್ತಿಗಳ ಮುಂದೆ ಹಂಚ್ಕೊಳ್ಬಾರ್ದು ಅನ್ನೋ ಒಂದು ಏನು ವಾರ್ನ್ ಸಹ ಇಲ್ಲಿ ಆಗಿದೆಯಾ ಶಾಸಕರಿಗೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಕಾಡಲಾರಂಭಿಸಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಇವರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು, ಮತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲೋ ಒಂದ್ ಕಡೆ ಚ್ಯುತಿ ಬರ್ಬೋದು ಅನ್ನುವಂತ ಒಂದು ಉದ್ದೇಶದಿಂದ ಯಾವುದೇ ರೀತಿಯಾದಂತ ಹೇಳಿಕೆಗಳನ್ನ ಮಾಧ್ಯಮ ಮುಂದೆ ಆಗ್ಲಿ ಕೊಡ್ತಾ ಇಲ್ಲ. ಆದ್ರೆ ಹೈಕಮಾಂಡ್ ಸ್ಪಷ್ಟವಾಗಿ ಏನು ಪಕ್ಷದ ಹಿತದೃಷ್ಟಿಯಿಂದ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರದು ಅಂತೇಳಿ ಸೂಚನೆ ಕೊಟ್ಟಿರ್ಬೋದು. ಹಾಗಾಗಿ ಏನು ಶಾಸಕರು ಸಹ ಯಾವುದೇ ರೀತಿಯಂತ ಹೇಳಿಕೆ ಕೊಡ್ತಾ ಇಲ್ಲ. ಒಟ್ಟಿನಲ್ಲಿ ಅವರು ಹೇಳ್ತಾ ಇರುವಂತದ್ದು ಹೈಕಮಾಂಡ್ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ನಿರ್ಧಾರನ ತಗೊಳ್ಕೊಳ್ಳುತ್ತೆ. ಹಾಗಾಗಿ ನಾವ್ ಯಾವುದೇ ರೀತಿಯಾದಂತ ಹೇಳಿಕೆಗಳನ್ನ ಕೊಡೋದಿಲ್ಲ. ಆದ್ರೆ ಪಕ್ಷಕ್ಕಾಗಿ ದುಡಿಬೇಕಂತೇಳಿ ಹೈಕಮಾಂಡ್ ಹೇಳಿದೆ ಅಂತೇಳಿ ಇಲ್ಲಿನ ಶಾಸಕರು ಸಹ ಹೇಳ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗೆ.